ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ನೀಟ್ ಸ್ಟೂಡೆಂಟ್ಸ್ಗೆ ವೆರಿ 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 ಇಂಪಾರ್ಟೆಂಟ್ ಇರುತ್ತೆ. ಏನಕ್ಕಂತಂದರೆ BMS ಆಪ್ಷನ್ ಎಂಟ್ರಿ ಯಾವಾಗ, ಮಾರ್ಕ್ ರಿಸಲ್ಟ್ ಯಾವಾಗ ಬರುತ್ತೆ, ಆಪ್ಷನ್ ಎಂಟ್ರಿ ಡೇಟ್ ಯಾವಾಗ ಬಿಡ್ತಾರೆ, ನಾವು ಮಿಸ್ಟೇಕ್ ಮಾಡಿದ್ವಿ ಕರೆಕ್ಟ್ ಮಾಡ್ಕೊಳ್ಬೇಕು, ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಎಲ್ಲನೂ ಕ್ಲಿಯರಾಗಿ ಈ ಒಂದೇ ವಿಡಿಯೋದಲ್ಲಿ ಶಾರ್ಟ್ಕಟ್ಟಾಗಿ ಹೇಳಿರ್ತೀನಿ. ಓಕೆನಾ? ಇನ್ನೊಂದು, ಮಾರ್ಕ್ ರಿಸಲ್ಟ್ ಅನ್ನೋ ತಲೆಯಲ್ಲೇ ಇಲ್ಲ. KA ಗೌರ್ಮೆಂಟ್ ಹೇಳಲೇ ಇಲ್ಲ ಮಾರ್ಕ್ ರಿಸಲ್ಟ್ ಅಂತ. 15 ಆಗಸ್ಟ್ ದಿವಸ ನಿನ್ನೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ನೋಡಿದೆ, ಮಾರ್ಕ್ ರಿಸಲ್ಟ್ ಟುಡೇ, ಮಾರ್ಕ್ ರಿಸಲ್ಟ್ ಬಂತು. ಫೇಕ್ ಕಂಟೆಂಟು, ತಪ್ಪು ಮಾಹಿತಿನ ಫಾಲೋ ಮಾಡೋಕ್ಕೋಗಬೇಡಿ. ಏನಕ್ಕಂತಂದರೆ ಹೋದ ವರ್ಷ ಇದೇ ತಪ್ಪು ಮಾಹಿತಿನ ಫಾಲೋ ಮಾಡಿಬಿಟ್ಟು ಒಂದು ಸ್ಟೂಡೆಂಟ್ಸ್ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಮಿಸ್ಟೇಕ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾವು ಕರೆಕ್ಟಾಗಿ ಟೀಚ್ ಮಾಡ್ತೀವಿ ಅಂಟಿಲ್ ಯು ಆರ್ ಅಡ್ಮಿಷನ್. ಆಫ್ಟರ್ ದಟ್ ಆಲ್ಸೋ you need to get the scholarship, right? For that reason you need to subscribe the college and guide YouTube channel. And ಮತ್ತೆ ವಾಟ್ಸಪ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಓಕೆನಾ? ಇನ್ನೊಂದು, ಮಾರ್ಕ್ ರಿಸಲ್ಟ್ ಬೇಕು ನಿಮಗೆ ಅಂತಂದರೆ ಎಲ್ಲೂ ಬಿಡ್ತೀನಿ ಅಂತ ಹೇಳಿಲ್ಲ. ನಿಮಗೆ ಬೇಕಂತಂದರೆ ನೀವು KAಗೆ ಇಮೇಲ್ ಮಾಡಬೇಕಾಗುತ್ತೆ. ಇಮೇಲ್ ಯಾವ ರೀತಿ ಮಾಡಬೇಕು ಸರ್? ನಾವೇ ಏನಕ್ಕೆ ಮಾಡಲಿ ಸರ್, ನೀವು ಮಾಡಿ ಸರ್ ಕಾಲೇಜಿನ ಗೈಡ್ ಅಂತ ಅನ್ನೋಕ್ಕಿಂತ ಮುಂಚೆ ನಾನು ಕಂಟಿನ್ಯೂಸ್ ಆಗಿ ಇಮೇಲ್ ಮಾಡ್ತಾಯಿದ್ದೀನಿ. ಜಾಸ್ತಿ ಇಮೇಲ್ಸ್ ಹೋದ್ರೇ ನಾಳೆ ಮಂಡೇ, ಓಕೆ, ಸೋಮವಾರ ಮಾರ್ನಿಂಗ್ ಅವ್ರು ಇಮೇಲ್ ಇನ್ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಜಾಸ್ತಿ ಇಮೇಲ್ಸು ವಿತ್ ಸೇಮ್ ಸಬ್ಜೆಕ್ಟ್ ಅಂದರೆ ಏನಿದೆ ಅಂತ ಓಪನ್ ಮಾಡ್ತಾರೆ. ಅದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತಾರೆ. ಇಮೇಲ್ ಫಾರ್ಮೇಟ್ ತೋರಿಸ್ತೀನಿ ನೋಡಿ ನಾನು ಏನು ಮಾಡಿದ್ದೀನಿ ಅನ್ನೋದು. ಓಕೆ, ಬರೀ ನೀವು ಅದೇ ರಿಕ್ವೆಸ್ಟ್ ಮಾಡ್ಕೊಂಡು ಇದು ರಿಕ್ವೆಸ್ಟ್ ಮಾಡ್ಕೊಂಡು ಅಂತ ಬೇರೆಯವ್ರು ಹೇಳ್ತಾರೆ. ರಿಕ್ವೆಸ್ಟ್ ಅಲ್ಲ ಗುರು, ನಾವು ರಿಯಲ್ ಆಗಿ ಮಾಡಿದ್ದನ್ನ ತೋರಿಸ್ತಾ ಇದ್ದೀವಿ ನೋಡಿ. ಇವಾಗ ಇಲ್ಲಿ ನೋಡಿ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಿಂದ KAಗೆ ಮಾಡಿರೋ ಇಮೇಲ್ ಇದು. ಓಕೆ, KE ಅಥಾರಿಟಿಗೆ ಇಮೇಲ್ ಎಲ್ಲನೂ ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ವಾಟ್ಸಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಏನಂತಂದರೆ, ನೀಟ್ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಟು ಪ್ರೊವೈಡ್ ಆಪ್ಷನ್ ಎಂಟ್ರಿ ಎಡಿಟ್ ಕೂಡ ಕೊಡಿ, ಮತ್ತು ಮಾರ್ಕ್ ಅಲಾಟ್ಮೆಂಟ್ ಕೂಡ ಕೊಡಿ ಅಂತ ಇಮೇಲ್ ಮಾಡಿದ್ದೀವಿ KEಗೆ. ಪಾಸ್ ಮಾಡಿಬಿಟ್ಟು ನೀವು ನೋಡ್ಕೊಳ್ಬೋದು. ನಾನು ಬೇಕಂದರೆ ಇದನ್ನು ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ, ಇದು ಮಾಡ್ಕೊಳ್ಬೋದು. ಈ ರೀತಿ ನೀವು ಏನು ಮಾಡಬೇಕಂತಂದರೆ ಇಮೇಲ್ ಹಾಕಬೇಕು. ಓಕೆ, ಇಮೇಲ್ ಹಾಕಿದ್ರೆ ನಿಮ್ಮ ಕೆಲಸ ಆಗುತ್ತೆ. ಮತ್ತು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟು, ಆಪ್ಷನ್ ಎಂಟ್ರಿ ಎಡಿಟ್ ಕೇಳ್ತಾಯಿದ್ರಾ? ಆಪ್ಷನ್ ಎಂಟ್ರಿ ಎಡಿಟ್ ಏನು ಕೇಳ್ತಾಯಿದ್ರಾ ಅದನ್ನು ಕೂಡ ಹೇಳ್ತೀನಿ. BMS ಆಪ್ಷನ್ ಎಂಟ್ರಿ ಯಾವಾಗ? BMS ಆಪ್ಷನ್ ಎಂಟ್ರಿ ಸೀಟ್ ಮೆಟ್ರಿಕ್ಸ್ ಬರಬೇಕು. ನಿನ್ನೆ ಹಾಲಿಡೇ, ಇವತ್ತು ಹಾಲಿಡೇ, ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗಿಲ್ಲ. ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ ಈ 3 ಡೇಸಲ್ಲಿ ಏನಾದರೂ ಸೀಟ್ ಮೆಟ್ರಿಕ್ಸ್ ಬಂದರೆ ಓಕೆ, BMS ಆಪ್ಷನ್ ಎಂಟ್ರಿ, BMS ಸೀಟ್ ಮೆಟ್ರಿಕ್ಸ್ ಬಂದರೆ BMS ಆಪ್ಷನ್ ಎಂಟ್ರಿ ಈ ಸೆಕೆಂಡ್ ರೌಂಡ್, ನೀಟ್ ಫಸ್ಟ್ ರೌಂಡಲ್ಲೇ ಇರುತ್ತೆ. ಸೀಟ್ ಮೆಟ್ರಿಕ್ಸ್ ಬರಲಿಲ್ಲ ಅಂದರೆ ಮತ್ತೆ ನೀಟ್ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡ್ಕೊತಾರೆ. ಓಕೆ, ಸೊ ಅದಕ್ಕೋಸ್ಕರ ನಿಮ್ಗೇನಾದರೂ ಬೇಕು BMS ಆಪ್ಷನ್ ಎಂಟ್ರಿ ಕೂಡ ಇದೇ ರೌಂಡಲ್ಲಿ ಅಂತಂದರೆ ನೀವು KEಗೆ ಡೇಟ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಸೇಮ್ ಇಮೇಲ್ನ ಹಾಕಿರಿ. ಇಲ್ಲ ಅಂತಂತಂದರೆ ಟ್ವಿಟರ್ ಅಕೌಂಟಲ್ಲಿ ಕಮೆಂಟ್ ಹಾಕಿ, ಈ ರೀತಿ ಮಾಡಬೇಕಾಗುತ್ತೆ. ಅದನ್ನು ಕೂಡ ನಾನು ಸಪೋರ್ಟ್ ಮಾಡ್ತೀನಿ. ಬಟ್ BMS ಇದೇ ರೌಂಡಲ್ಲಿ ಇರುತ್ತೆ 99%. ಓಕೆ, ನಾನು ಅಪ್ಡೇಟ್ ಮಾಡ್ತೀನಿ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಇನ್ನೊಂದು, ಆಪ್ಷನ್ ಎಂಟ್ರಿ ಎಡಿಟ್ ಯಾವಾಗ ಬಿಡ್ತಾರೆ? 80% ಆಪ್ಷನ್ ಎಂಟ್ರಿ ಎಡಿಟ್ ಬಿಡ್ತಾರೆ. ಬಟ್ ಆಪ್ಷನ್ ಎಂಟ್ರಿ ಎಡಿಟ್ ಏನಕ್ಕೆ ಕೇಳ್ತಾ ಇದ್ರಾ? 7 ಡೇಸ್ ಟೈಮ್ ಕೊಟ್ಟಿದ್ರು, ಬರೀ MBBS ಡೆಂಟಲ್ ಅಷ್ಟೇ ಆ್ಯಡ್ ಮಾಡೋದಿತ್ತು. ಏನಕ್ಕೆ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ? ಸ್ವಲ್ಪ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸು ಫೀಸ್ ಬಗ್ಗೆ ಅಷ್ಟೊಂದು ಕ್ಲಾರಿಫಿಕೇಷನ್ ಇರಲಿಲ್ಲ KA ಕಡೆಯಿಂದ. ಅಂದರೆ ಇದು ಗೌರ್ಮೆಂಟ್ ಸೀಟ್ 25 ಲ್ಯಾಕ್ದು 40 ಲ್ಯಾಕ್ದು ಅದನ್ನು ಬಿಟ್ಬಿಡಿ. ಈ ಸ್ಟೂಡೆಂಟ್ಸು ಸೆಮಿ ಗೌರ್ಮೆಂಟ್ ಆ್ಯಡ್ ಮಾಡಿದರೆ ಕೂಡ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ, ಏನು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಓಕೆ, ಏನಂತಂದರೆ ಒಂದು ಇಂಪಾರ್ಟೆಂಟ್ ಬಂದುಬಿಟ್ಟು ನಿಮಗೆ, ನೀವು ಆಪ್ಷನ್ ಎಂಟ್ರಿ ಲಾಸ್ಟ್ ಇಯರ್ ಕಟ್ ಆಫ್ ಲಿಸ್ಟ್ ನೋಡ್ದೇ ಮಾಡಿದ್ದೀರಾ, ಇಲ್ಲ ಕಾಲೇಜ್ ಪ್ರಿಯಾರಿಟಿ ಲಿಸ್ಟ್ ನೋಡ್ದೇ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ನಿಮಗೆ ಎಡಿಟ್ ಬೇಕು ಅಂತ ಅನ್ನಿಸ್ತಾ ಇದೆ. ಇವಾಗ ತುಂಬ ಕಷ್ಟ ಆಗ್ತಾಯಿದೆ ನಿಮಗೆ. ಆಪ್ಷನ್ ಎಂಟ್ರಿ ಎಡಿಟ್ ಬಿಟ್ಟರೆ ನಿಮ್ಮ ರಿಲ್ಯಾಕ್ಸ್ ಆಗಿರ್ತಾರೆ, ನಿಮ್ಗೊಂದು ಸೀಟ್ ಸಿಗುತ್ತೆ ಅಂಥ ಕಂಡೀಷನಲ್ಲಿದ್ದೀರಾ. ಸೊ ಎಡಿಟ್ ಬಿಟ್ಟರೂ ಕೂಡ ನಿಮಗೆ ಏನು ಯೂಸ್ ಇಲ್ಲ. ಏನಕ್ಕಂತಂದರೆ ಮತ್ತೆ ಸೇಮ್ ಮಿಸ್ಟೇಕ್ ಮಾಡಿರ್ತೀರ. ನಿಮ್ಮ ಹತ್ರ ಆಪ್ಷನ್ ಎಂಟ್ರಿ ಕಾಲೇಜ್ ಲಿಸ್ಟ್ ಪ್ರಿಯಾರಿಟಿ ಲಿಸ್ಟ್ ಇಲ್ಲ, ಮತ್ತು ಲಾಸ್ಟ್ ಇಯರ್ ಕಟ್ ಆಫ್ ಇಲ್ಲ, ನಿಮ್ಮ ಮಾರ್ಕ್ಸ್ಗೆ ಯಾವ ಕಾಲೇಜ್ ಸಿಗುತ್ತೆ ಅನ್ನೋದು ನಿಮ್ಗೊಂದು ಐಡಿಯಾ ಇಲ್ಲ ಅಂತಂದಮೇಲೆ ಎಲ್ಲಿಂದ ಇದು ಮಾಡುತ್ತೆ ಹೇಳಿ? ಸೊ ಅದಕ್ಕೋಸ್ಕರ ಅಂತಲೇ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ಇಲ್ಲಿ ನೋಡ್ಬೋದು ನೀವು. ಓಕೆ, MBBS ಎಲ್ಲ ಕ್ಯಾಟಗರಿ ವೈಸ್ ಕಟ್ ಆಫ್ ಲಿಸ್ಟ್ ಇದೆ, ಮತ್ತು ಕಾಲೇಜ್ ಲಿಸ್ಟ್ ಕೂಡ ಇದೆ. ಓಕೆ, MBBS ಕಾಲೇಜ್ ಲಿಸ್ಟ್ ಇದೆ, BS ಕಾಲೇಜ್ ಲಿಸ್ಟ್ ಇದೆ, ಪ್ರೆಫರೆನ್ಸ್ ವೈಸ್ ಆಪ್ಷನ್ ಎಂಟ್ರಿ ಪ್ರಿಯಾರಿಟಿ ಲಿಸ್ಟ್ ಇದೆ, ಮತ್ತು ಡೆಂಟಲ್ ಕೂಡ ಇದೆ, ಮತ್ತು ಕಟ್ ಆಫ್ ಲಿಸ್ಟು MBBS, BDS ಮತ್ತು BMS ಕೂಡ ಕಟ್ ಆಫ್ ಲಿಸ್ಟ್ ಇದೆ ನಮ್ಮ ಹತ್ರ. ನೀವು ಅದನ್ನು ತಗೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. 100% ಎಡಿಟ್ ಬಿಡ್ತಾರೆ. ಬಿಟ್ಟಾಗ ಏನಂತ ಮಾಡ್ತೀರಾ? 1 ದಿವಸ 2 ದಿವಸ ಇರುತ್ತೆ. ಅದಕ್ಕಿಂತ ಮುಂಚೆನೇ ಇವಾಗ ನಮ್ಮ ಹತ್ರ ತೊಗೊಂಡ್ಬಿಟ್ಟು ಕಟ್ ಆಫ್ ಲಿಸ್ಟ್ ತೊಗೊಂಡ್ಬಿಟ್ಟು ಪೆನ್ ಆ್ಯಂಡ್ ಪೇಪರ್ ತೊಗೊಳ್ಳಿ. ನನ್ನ ಮಾರ್ಕ್ಸ್ ಎಷ್ಟಿದೆ, ನನ್ನ ಮಾರ್ಕ್ಸು
ಇಷ್ಟಿದೆ. ಓಕೆ, ನನ್ನ ಮಾರ್ಕ್ಸ್ ಏನಂತಂತಂದರೆ 458 ಇದೆ. ನನಗೆ ಫಸ್ಟ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ತು, ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ತು, ರ್ಯಾಂಕ್ನ ನೋಡೋಕೆ ಹೋಗಬೇಡಿ. ಆಲ್ ಇಂಡಿಯಾ ಲೆವೆಲ್ ಇರುತ್ತೆ, ಇಲ್ಲಿ ಕಾಲೇಜ್ ನೇಮು ಮತ್ತು ಕೋಡ್ ಇರುತ್ತೆ. ನಾನು ಶೀಟ್ ಶೇರ್ ಮಾಡಿದ್ಮೇಲೆ ಇದನ್ನು ಏನಕ್ಕಂತಂದರೆ ಜಸ್ಟ್ ನಿಮಗೆ ವೀಡಿಯೋದಲ್ಲಿ ತೋರಿಸೋಣ ಅಂತ ಈ ರೀತಿ ಕಾಲೇಜ್ ನೇಮು ಮತ್ತು ಕೋಡ್ ಅಳಿಸಿರೋದು. ಓಕೆ, ಇದು ಈ ರೀತಿ ಇನ್ ಡೀಟೇಲ್ ಇರುತ್ತೆ. ಓಕೆ, 520ಗೆ ಯಾವ ಕಾಲೇಜಲ್ಲಿ ಫಸ್ಟ್ ರೌಂಡಲ್ಲಿ ಸಿಕ್ತು, 495 ಮತ್ತೆ ಕಟ್ ಆಫ್ ಡಿಕ್ರೀಸ್ ಆಯಿತು ಯಾವ ಕಾಲೇಜಲ್ಲಿ, ಈ ರೀತಿ ಕ್ಲಿಯರ್ ಇರುತ್ತೆ. ಎಸ್ ಟಿ ಅಂತ ಬಂದರೆ ಎಸ್ ಟಿ ಕನ್ನಡ ಮೀಡಿಯಮು, ಎಸ್ ಟಿ ರೂರಲ್ಲು, ಎಸ್ ಟಿ ಹೈದರಾಬಾದ್ ಕರ್ನಾಟಕ, ಎಸ್ ಟಿ ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಮ್, ಎಸ್ ಟಿ ರೂರಲ್ ಕನ್ನಡ ಮೀಡಿಯಮ್, ಇದೆಲ್ಲನೂ ಇರುತ್ತೆ. ಟೋಟಲ್ ಎಲ್ಲ ಕ್ಯಾಟಗರೀಸ್ ಇದೆ. ಒಂದು ಕ್ಯಾಟಗರಿಗೆ ಎಷ್ಟು ರೂಪಾಯಿ ಅಂದರೆ 100 ರೂಪೀಸ್ ತೊಗೊಳ್ತೀವಿ. ಓಕೆ, 100 ರೂಪೀಸ್ ತೊಗೊಂಡ್ಬಿಟ್ಟು ನೀವು ಏನು ಮಾಡಬೇಕು, ನಿಮಗೆ ಇದು ಬೇಕಂತಂದರೆ 9113223168ಗೆ ವಾಟ್ಸಪ್ ಮೆಸೇಜ್ ಹಾಕಿ PDF MBBS ಅಂತ. ಓಕೆ, PDF MBBS ಅಂತ ಆದ ತಕ್ಷಣ ನಾವು ನಿಮಗೆ ಪೇಮೆಂಟ್ ಮಾಡೋಕ್ಕೆ ಹೇಳ್ತೀವಿ. ಪೇಮೆಂಟ್ ಮಾಡಿದ ತಕ್ಷಣ ನಾನು ನಿಮಗೆ ಶೀಟ್ನ ಶೇರ್ ಮಾಡಿರ್ತೀನಿ. ಆ ಶೀಟಲ್ಲಿ ಇಷ್ಟು ಪೇಜಸ್ ಇರುತ್ತೆ. ಓಕೆ, ಕನ್ನಡ ಮೀಡಿಯಮು, ರೂರಲ್ಲು ಮತ್ತು ಹೈದರಾಬಾದ್ ಕರ್ನಾಟಕ ಮತ್ತು ಎಸ್ ಟಿ ಕನ್ನಡ ಹೈದರಾಬಾದು, ಎಸ್ ಟಿ ರೂರಲ್ ಹೈದರಾಬಾದ್, ಇಷ್ಟು ಸೀಟ್ ಇರುತ್ತೆ ಒಂದು PDF ಅಲ್ಲಿ. ಇದನ್ನು ನಿಮಗೆ ಡೆಂಟಲ್ ಬೇಕಂದರೆ BDS ಡೆಂಟಲ್ ಅಂತ ಹಾಕಿ PDF. ಓಕೆ, ಮತ್ತು PDF BAMS ಅಂತ ಹಾಕಿ. ಕಾಲೇಜ್ ಲಿಸ್ಟ್ ಬೇಕಂತಂದರೆ ಕಾಲೇಜ್ ಲಿಸ್ಟ್ ಕೂಡ ನಾವು ಓಕೆ ಕಾಲೇಜ್ ಲಿಸ್ಟು 70 ರೂಪೀಸಿಗೆ ಕೊಡ್ತಾಯಿದ್ದೀವಿ. ಓಕೆ, MBBS ಕಾಲೇಜ್ ಲಿಸ್ಟ್ ಅಂತ ಹಾಕಿ. ಪ್ರೆಫರೆನ್ಸು ಆರ್ಡರ್ ವೈಸ್ ಪ್ರೆಫರೆನ್ಸ್ ಲಿಸ್ಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್, ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಓಕೆ, 2 ಇಯರ್ಸ್ ಹಾರ್ಡ್ ವರ್ಕ್ ಮಾಡಿದ್ದೀರಾ, ನಿಮ್ಮ ಡ್ರೀಮ್ ಅಚೀವ್ ಮಾಡೋ ಟೈಮ್ ಬಂದಿದೆ, ಇದನ್ನು ತಗೊಳ್ಳಿ, ನಾಲೆಜ್ನು ಮಾಡ್ಕೊಳ್ಳಿ. ಓಕೆ, BDS ಕಾಲೇಜ್ ಲಿಸ್ಟ್ ಅಂತ ಹಾಕಿ, BAMS ಕಾಲೇಜ್ ಲಿಸ್ಟ್ ಅಂತ ಹಾಕಿ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಓಕೆನಾ? ಮತ್ತು ನಿಮಗೆ MBBS ಕಾಲೇಜ್ ಎಕ್ಸ್ಟ್ರಾ ಫೀಸ್ ಡೀಟೇಲ್ಸ್ ಬೇಕಂದ್ರೂ ಕೂಡ ಅದನ್ನು 100 ರೂಪಾಯಿ ಕೊಟ್ಟರೆ MBBS ಫೀ ಅಂತ ಹಾಕಿದರೆ ನಾವು ಇದು ಮಾಡಿರ್ತೀವಿ. ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ 911322 ಕಾಲ್ ಮಾಡಿದ್ರೆ ಪಿಕ್ ಮಾಡೋದಿಲ್ಲ. 100% ಕಾಲ್ ನಾವು ಪಿಕ್ ಮಾಡೋದಿಲ್ಲ. ವಾಟ್ಸಪ್ಪಲ್ಲಿ ಆಲ್ವೇಸ್ ಅವೈಲೇಬಲ್ ಇರ್ತೀವಿ, ರೆಸ್ಪಾನ್ಸ್ ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಳಿ. MBBS ನಿಮ್ಮ ಮಾರ್ಕ್ಸು 620 ಇದ್ದರೂ ಕೂಡ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ, ಯಾವ ರೌಂಡಲ್ಲಿ ಅಂತ ಗೊತ್ತಾಗಬೇಕಂದ್ರೆ ನೀವು ಕಟ್ ಆಫ್ ಲಿಸ್ಟ್ ತೊಗೊಳ್ಳೇಬೇಕಾಗತ್ತೆ. ಕಟ್ ಆಫ್ ಲಿಸ್ಟ್ ತೊಗೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ. ಈ ರೀತಿ ಎಲ್ಲನೂ ಇರುತ್ತೆ. ಟೋಟಲ್ ಎಷ್ಟು ಕಾಲೇಜಸ್ ಇದೆ ಹೇಳಿ, ಅಷ್ಟೆಲ್ಲನೂ ಕಾಲೇಜಸ್ ಇರುತ್ತೆ. ಓಕೆನಾ? ಅಷ್ಟೆಲ್ಲನೂ ಕಾಲೇಜಸ್ ಇದೆ. ಇಲ್ಲಿ ನೋಡಿ, ಲಾಸ್ಟಿಗೆ ಇಷ್ಟೆಲ್ಲ ಕಾಲೇಜಸ್ ಕೂಡ ಇದೆ. ಗೌರ್ಮೆಂಟ್ ಮತ್ತು ಸೆಮಿ ಗೌರ್ಮೆಂಟ್ ಇರುತ್ತೆ. ಮತ್ತು 12 ಲ್ಯಾಕ್ ಸೀಟ್ಸ್ ಇದೆ, 25 ಲ್ಯಾಕ್ ಸೀಟ್ಸ್ ಇದೆ, ಎಲ್ಲನೂ ಇದೆ. ಟೋಟಲಿ 100% ನಮ್ಮ ಹತ್ರ ನೀಟ್ ರಿಲೇಟೆಡ್ ಎವ್ರಿಥಿಂಗ್ ವಿ ಆರ್ ವೇಟಿಂಗ್ ಫಾರ್ ಯುವರ್ ಮೆಸೇಜಸ್ ಟು ಪ್ರೊವೈಡ್ ದಿ ನೋಟ್ಸ್ ವಿತ್ ಇನ್ ಎ ಮಿನಿಮಲ್ ಅಮೌಂಟ್. ದ ಅಮೌಂಟ್ ವಿ ಆರ್ ಟೇಕಿಂಗ್ ಇಸ್ ಜಸ್ಟ್ ಫಾರ್ ಅವರ್ ಎಂಪ್ಲಾಯೀಸ್ ಪರ್ಪಸ್. ಓಕೆ, ಈ ನಾಲೆಜ್ನ ನಿಮಗೆ 500,000 ರೂಪೀಸ್ ಶೇರ್ ಮಾಡಿದ್ರು ಬರಲ್ಲ ಇಷ್ಟೊಂದು. ಓಕೆ, ಕ್ಲಿಯರಾಗಿ ನಾವು ಕ್ರಿಯೇಟ್ ಮಾಡಿರೋ PDFs ಎಲ್ಲನೂ ನಾವೇನಕ್ಕೆ ಅಂತಂದರೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಲಿ. ಯಾರೊಬ್ಬ ಬಡ ಸ್ಟೂಡೆಂಟ್ಸ್ ಇರ್ತಾನೆ, ಯಾರೊಬ್ಬ ಕಡಿಮೆ ಮಾರ್ಕ್ಸ್ ತೊಗೊಂಡಿರೋ ಸ್ಟೂಡೆಂಟ್ಸ್ ಇರ್ತಾನೆ, ಇವರೆಲ್ಲ ಟೆನ್ಷನ್ ಆಗಬಾರ್ದು, ಸ್ಟ್ರೆಸ್ ಆಗಬಾರ್ದು. ದೇ ಶುಡ್ ಬಿ ಹ್ಯಾಪಿ, ದೇ ಶುಡ್ ಗೆಟ್ ಎ ಸೀಟ್, ದೇ ಶುಡ್ ಲರ್ನ್ MBBS BDS ಡೆಂಟಲ್ ಕೋರ್ಸಸ್ ಆ್ಯಂಡ್ ದೇ ನೀಡ್ ಟು ಬಿ ಅಚೀವ್ ದೇರ್ ಗೋಲ್ಸ್. ದಟ್ ಈಸ್ ಅವರ್ ಮೇನ್ ಗೋಲ್, ಕಾಲೇಜ್ ಅಣ್ಣ ಗೈಡ್. ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. BSMS ಆಪ್ಷನ್ ಎಂಟ್ರಿ ಬರುತ್ತೆ, ಮಾಕ್ ರಿಸಲ್ಟ್ ಕೂಡ ಬರುತ್ತೆ ಇಮೇಲ್ ಹಾಕಿದರೆ. ಓಕೆ, ಥ್ಯಾಂಕ್ ಯು.